ವೈಫ್ ಜೊತೆನೇ ಸೆಕ್ಸ್ ಮಾಡೋಕ್ಕಾಗ್ತಿಲ್ಲ, ಇರೆಕ್ಟೈಲ್ ಡಿಸ್ಫಂಕ್ಷನ್ ಆಗಿದೆ ಆ್ಯಂಡ್ ಅವ್ರದ್ದು ಪೆನಿಸ್ ಬೆಂಡ್ ಆಗಿಬಿಟ್ಟಿದೆ ತುಂಬ ಮ್ಯಾಸ್ಟರ್ಬೇಷನ್ ಮಾಡಿ. ಆ್ಯಂಡ್ ಒಬ್ಬೊಬ್ಬರಿಗೆ ಇನ್ನೂ ಎಕ್ಸ್ಟ್ರೀಮ್ ಅವ್ರ ವೈಫ್ ಇಲ್ಲ ಗರ್ಲ್ ಫ್ರೆಂಡ್ನ ಬೇರೆಯವ್ರ ಜೊತೆ ಸೆಕ್ಸ್ ಮಾಡೋದು ನೋಡೋದೇ ಒಂದು ಆಸೆ ಅವ್ರಿಗೆ. ಪಾನ್ ನೋಡಿ ಪಾನಲ್ಲಿ ಏನಾಗುತ್ತೆ, ಒಂದು ಹುಡುಗ ಒಂದು ಹುಡುಗಿ ಸೆಕ್ಸ್ ಮಾಡ್ತಿರ್ತಾರೆ, ನೀವು ನೋಡ್ಕೊಂಡು ಅದನ್ನ ಮ್ಯಾಸ್ಟರ್ಬೇಟ್ ಮಾಡ್ತಿರ್ತೀರ. ಸೊ ಅದರಿಂದ ಏನು ಬ್ರೈನ್ ಫೀಡ್ ಆಗುತ್ತೆ, ಬೇರೆಯವ್ರು ಸೆಕ್ಸ್ ಮಾಡೋದು ನೋಡಿ ನಿಮಗೆ ಪ್ಲೆಷರ್ ಬೇಕಂತೆ. ಸೊ ಇದು ನಿಮ್ಗೆ ಬೇಕಾ, ಇಂಥ ಲೈಫ್ ನಿಮ್ಗೆ ಬೇಕಂದರೆ ಬದುಕಿ. ಇಂಥ ಎಫೆಕ್ಟ್ಸ್, ಸೈಡ್ ಎಫೆಕ್ಟ್ಸ್ ಇಂಥದ್ದೆಲ್ಲ ಇದೆ. ಇದು ಎಫೆಕ್ಟ್ಸ್ ನಿಮಗೆ ಬೇಕಂದರೆ ಪ್ಲೀಸ್ ಕಂಟಿನ್ಯೂ. ಯಾರೂ ನಿಮ್ಮನ್ನ ತಡೆಯೋರಿಲ್ಲ. ನಿಮ್ಮ ಹತ್ರ ಫೋನ್ ಇದೆ, ನಿಮ್ಮ ಇಷ್ಟ ಏನಾದ್ರು ಮಾಡ್ಕೊಳ್ಳಿ. ಬಟ್ ನನ್ನ ಕರ್ತವ್ಯ ಏನು, ನಿಮಗೆ ಹೆಲ್ಪ್ ಮಾಡಬೇಕಂತ. ನಾನು ನಿಮ್ಮನ್ನ ಮನೆಯಿಂದ ಕರ್ಕೊಂಡು ಬಂದು ವರ್ಕೌಟ್ ಮಾಡಿಸಿ ಮೆಡಿಟೇಷನ್ ಮಾಡಿಸಿದ್ರು ನನ್ನ ಜೊತೆ ಇದ್ದಾಗ ಮಾಡ್ತೀರಾ. ಬಟ್ ತಿರ್ಗಾ ನೀವು ಮನೆಗೆ ಹೋದಾಗ ಅಲ್ಲೇ ಹ್ಯಾಬಿಟ್ಸ್ ಮಾಡ್ತೀರಾ. ಸೊ ಡಿಸಿಷನ್ ನಿಮ್ಮ ಕೈಲಿದೆ. ಒಂದು ಚೇಂಜ್ ಆಗಬೇಕು, ಇಲ್ಲ ಅದೇ ಜೀವನ ಕಂಫರ್ಟಬಲ್ ಲೈಫಲ್ಲಿ ಬದುಕಬೇಕು. ಆ ಕಂಫರ್ಟಬಲ್ ಲೈಫಲ್ಲಿ ಮುಂದೆ ಫುಲ್ ನರಕ ಇದೆ. ಬಟ್ ಕಷ್ಟಪಟ್ಟಿದ್ರೆ ಇವಾಗ ನಿಮ್ಮ ಲೈಫಲ್ಲಿ ಮುಂದೆ ಫುಲ್ ಸ್ವರ್ಗ ಇದೆ, ಮುಂದೆ ಫುಲ್ ಖುಷಿಯಾಗಿರ್ತೀರ. ಯೋಚನೆ ಮಾಡಿ, ಈ ರೂಟು ನಿಮಗೆ ಖುಷಿ ಕೊಡುತ್ತೆ ಇವಾಗ, ಬಟ್ ಹೋಗ್ತಾ ಫ್ಯೂಚರಲ್ಲಿ ನಿಮ್ಗೆ ರಾಡ್ ಆಗ್ತದೆ. ಬಟ್ ಈ ರೂಟ್ ಏನೋ ನೀವು ಹಿಡಿದ್ರೆ ಇವಾಗೂ ಸ್ವಲ್ಪ ಖುಷಿ ನೋಡ್ತೀರಾ, ಫ್ಯೂಚರಲ್ಲಿ ತುಂಬ ಖುಷಿಯಾಗಿರ್ತೀರ ಲೈಫಲ್ಲಿ. ನಿಮ್ಮ ಹತ್ರ ಒಂದು ಒಳ್ಳೆ ಹುಡುಗಿ ಇರ್ತಾರೆ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಖುಷಿಯಾಗಿರ್ತಾರೆ, ನಿಮ್ಮ ಹತ್ರ ದುಡ್ಡು ಇರುತ್ತೆ ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ನಿಮ್ಮ ಹತ್ರ ಬಾಡಿ ಇರುತ್ತೆ. ನಿಮ್ಮ ಲೈಫಲ್ಲಿ ಖುಷಿಯಾಗಿರ್ತೀರ, ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆ ಖುಷಿಯಾಗಿರ್ತಾರೆ. ಆಚೆ ಎಲ್ಲಾದರೂ ಹೋದಾಗ ಬಿಲ್ನ ನೀವು ಪೇ ಮಾಡೋಷ್ಟು ದುಡ್ಡು ಮಾಡ್ಕೊತೀರ. ಫೋನ್ ಆ್ಯಂಡ್ ಮ್ಯಾಸ್ಟರ್ಬೇಷನ್ ಮಾಡಿದ್ರೆ ನಿಮ್ಗೆ ಟೈಮೇ ಇರಲ್ಲ ಇದೆಲ್ಲ ಮಾಡೋಕ್ಕೆ. ಮೇನ್ ಅಚೀವ್ಮೆಂಟ್ಸ್ ಬಗ್ಗೆ ನಿಮಗೆ ಏನೂ ಆಸೆನೇ ಇರಲ್ಲ. ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋ ಆಸೆನೇ ಹೋಗ್ಬಿಡುತ್ತೆ ನೀವೇನಾದರೂ ಫೋನ್ ಆ್ಯಂಡ್ ಮ್ಯಾಸ್ಟರ್ಬೇಷನ್ ಮಾಡಿದ್ರೆ. ಸಿಗರೇಟ್ ಎಣ್ಣೆನೇ ಬೆಟರ್ ಅನ್ಸುತ್ತೆ ನನಗೆ ಒಂದೊಂದು ಸತಿ. ಯಾಕಂದರೆ ಅದರಲ್ಲಿ ಖುಷಿ ಇದೆ, ನಶೆ ಏರಿಸುತ್ತೆ ಆ್ಯಂಡ್ ನಶೆ ಇಳಿಸ್ಬಿಡುತ್ತೆ. ಬಟ್ ರಿಗ್ರೆಟ್ಟು ಅಷ್ಟಾಗಲ್ಲ. ಫೋನ್ ಆ್ಯಂಡ್ ಮ್ಯಾಸ್ಟರ್ಬೇಷನ್ ಮಾಡಿದ್ರೆ ರಿಗ್ರೆಟ್ ತುಂಬ ಬರ್ತೀರ. ಸೊ ಯೋಚನೆ ಮಾಡಿ ಏನು ಮಾಡ್ತೀರ ಅಂತ. ನಾನು ನಿಮ್ಗೆ ಎಣ್ಣೆ ಸಿಗರೇಟ್ ಹೊಡೀರಿ ಅಂತ ಹೇಳ್ತೀರ, ಅದು ಅಷ್ಟೇ. ಬಟ್ ನಿಮ್ಗೇನಾದರೂ ಅರ್ಥ ಆಗ್ತಿದ್ರೆ ಇದ್ರದ್ದು ಸೀರಿಯಸ್ನೆಸ್ಸು ಸ್ವಲ್ಪ ಅರ್ಥ ಮಾಡಿಕೊಂಡು ಸ್ವಲ್ಪ ಲೈಫ್ ಮೇಲೆ ಫೋಕಸ್ ಮಾಡಿ. ಚೇಂಜ್ ಆಗೋದು ಕಷ್ಟ, ಬಟ್ ಚೇಂಜ್ ಆಗ್ಬೋದು ನೀವು. ನನ್ನ ಮಿಷನ್ ಇರೋದೇ ಅದು, ಎಷ್ಟಾಗುತ್ತೋ ಅಷ್ಟು ಜನನ ಅಡಿಕ್ಷನ್ಸಿಂದ ತರಬೇಕು ಆಚೆ. ಇದು ಒಂದು ಜೀವನ ಇದೆ ಅಂತ ತೋರಿಸ್ಬೇಕು ಅವ್ರಿಗೆ. ನೋಡಿ ನಾನು ಖುಷಿಯಾಗಿದ್ದೀನಿ, ನೀವು ಖುಷಿಯಾಗಿರ್ಬೋದು. ಬಟ್ ನೀವು ಫಾಲೋ ಮಾಡಿದ್ರೆ ಮಾತ್ರ, ನೀವು ನನ್ನ ಅಡ್ವೈಸ್ ಫಾಲೋ ಮಾಡಿದ್ರೆ ಮಾತ್ರ ಖುಷಿಯಾಗಿರ್ತೀರ. ಯಾಕಂದರೆ ನಾನು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದೀನಿ ನನ್ನ ಜೀವನದಲ್ಲಿ. ನಾನು ಅಡಿಕ್ಟ್ ಆಗಿದ್ದೆ, ನಾನು ಏನಾದರೂ ಅದಕ್ಕೆ ಅಡಿಕ್ಟ್ ಆಗಿಲ್ಲ, ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನಾನು ಈ ಥರ ಮಾತಾಡೋಕ್ಕೆ ಆಗ್ತಾನೆ ಇರಲಿಲ್ಲ. ಸುಳ್ಳು ಅನಿಸ್ಬಿಡೋದು, ನಿಮಗೆ ನಾಟಕ ಅನಿಸ್ಬಿಟ್ಟಿರೋದು. ಬಟ್ ನಾನು ಸತ್ಯ ಮಾತಾಡ್ತಿರೋದಕ್ಕೆ ನಿಮಗೆ ಕನೆಕ್ಟ್ ಆಗ್ತಿದೆ ಆ್ಯಂಡ್ ಅಡ್ವೈಸ್ ನೀವು ಫಾಲೋ ಮಾಡ್ಬೋದು. ಬಟ್ ನಾನೇನಾದರೂ ನಾನೇನೋ ಅಡಿಕ್ಟ್ ಆಗಿಲ್ಲ ಅಂದರೆ ನನಗೆ ಈ ಥರ ಮಾತಾಡೋಕ್ಕೆ ಆಗ್ತಿರಲಿಲ್ಲ.